ಲೋಕ ಬಲೆಯಲ್ಲಿ ಮಾಡಾಳ್ ಕುಟುಂಬ ಸಿಕ್ಕಾಕೊಂಡ್ಬಿದ್ದಿದೆ. ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಚನ್ನಗಿರಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ? ಎಲೆಕ್ಷನ್ ಹತ್ರ ಬರ್ತಿರೋದ್ರಿಂದ ಸಹಜವಾಗಿ ಕುತೂಹಲ ಇದೆ. ಶಿವಕುಮಾರ್ ಎಚ್ಎಸ್ಗೆ ಚನ್ನಗಿರಿಯ ಬಿಜೆಪಿ ಟಿಕೆಟ್ ಸಿಗುವಂತ ಚಾನ್ಸಸ್ ಇದೆಯಂತೆ. ತುಮಕೋಸ್ ಮಾಜಿ ಅಧ್ಯಕ್ಷ ಶಿವಕುಮಾರ್ಗೆ ಈಗ ನಾಯಕರು ಕೂಡ ಹೇಳಿದಾರಂತೆ, ಕ್ಷೇತ್ರದಲ್ಲಿ ಸಕ್ರಿಯವಾಗಿ ನೀವು ಓಡಾಡಬೇಕು, ಈಗಲೇ ಜನಸಂಪರ್ಕವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳಿ. ಆಪ್ತರ ಜೊತೆಯಲ್ಲಿ ಶಿವಕುಮಾರ್ ಎಚ್ಎಸ್ ಗುಪ್ತವಾಗಿ ಬಗ್ಗೆ ಸಭೆಯನ್ನು ನಡೆಸಿದ್ದಾರಂತೆ. ಈ ಬಾರಿ ಬಿಜೆಪಿ ಟಿಕೆಟ್ ನನಗೆ ಸಿಗುತ್ತೆ, ಹಾಗಾಗಿ ನಾನು ಎಲೆಕ್ಷನ್ ನಿಂತ್ಕೊಂಡ್ರೆ ನೀವೆಲ್ಲ ಸಹಕರಿಸಬೇಕು ಅಂತ ಹೇಳಿ ಆಪ್ತ ವಲಯದಲ್ಲಿ ಅವರು ಹೇಳ್ಕೊಂಡಿದ್ದಾರೆ. ಗುಪ್ತ ಸಭೆಯನ್ನು ನಡೆಸಿ ಅಂತ ಮಾಹಿತಿ ಲಭ್ಯವಾಗಿದೆ. ಈಗ ಲೋಕಬಲೆಯಲ್ಲಿ ಮಾಡಾಳ್ ಕುಟುಂಬ ಸಿಲುಕಿರೋದ್ರಿಂದ ಅವ್ರ ಫ್ಯಾಮಿಲಿಯವ್ರಿಗೆ ಮತ್ತೆ ಟಿಕೆಟ್ ಕೊಟ್ರೆ ಅದು ವರ್ಕೌಟ್ ಆಗಲ್ಲ. ಸೊ ಹಾಗಾಗಿ ಬಿಜೆಪಿ ಅವ್ರ ಪ್ಲಾನ್ ಈಗ ಆಪ್ಷನ್ ಹುಡುಕ್ಲೇಬೇಕಾಗುತ್ತೆ, ಆಲ್ಟರ್ನೇಟಿವ್ ಯಾರಿದ್ದಾರೆ ಅಂತ ಹೇಳಿ. ಈಗ ಶಿವಕುಮಾರ್ ಎಚ್ಎಸ್ಗೆ ಚನ್ನಗಿರಿ ಬಿಜೆಪಿ ಟಿಕೆಟ್ ಸಿಗುವಂತ ನಿರೀಕ್ಷೆಗಳಿದೆ. ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿ ಓಡಾಡಿ ಜನಸಂಪರ್ಕ ಇಟ್ಕೊಳ್ಳಿ ಅಂತ ಹೇಳಿ ಆಲ್ರೆಡಿ ನಾಯಕರ ಸೂಚನೆ ಕೊಟ್ಟಿರೋದ್ರಿಂದ ಆಪ್ತರ ಜೊತೆಯಲ್ಲಿ ಶಿವಕುಮಾರ್ ಗುಪ್ತವಾಗಿ ಸಭೆಯೆಲ್ಲ ನಡೆಸಿ ಈ ಬಾರಿ ನನಗೆ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ, ನನಗೆ ಸಹಕರಿಸಬೇಕು ಅಂತೆಲ್ಲ ಕೇಳ್ಕೊಂಡಿದ್ದಾರೆ. ಹಗರಣದಲ್ಲಿ ಈಗ ಮಾಡಾಳ್ ಸಿಕ್ಕಾಕೊಂಡ್ಬಿದ್ದಿರೋದ್ರಿಂದ ತನಿಖೆ ನಡಿಬೇಕಾಗುತ್ತೆ. ಈಗ ಎಲೆಕ್ಷನ್ ಹತ್ರ ಬರ್ತಿರೋದ್ರಿಂದ ತತ್ಕ್ಷಣಕ್ಕೆ ಇದೆಲ್ಲ ಸಾಲ್ವ್ ಆಗುವಂತ ವಿಷಯಗಳಲ್ಲ, ಅಂತ ಕೇಸು ಇದಲ್ಲ. ಸೊ ಹಾಗಾಗಿ ಶಿವಕುಮಾರ್ಗೆ ಚನ್ನಗಿರಿಯಿಂದ ಬಿಜೆಪಿ ಟಿಕೆಟ್ ನೀಡುವಂತ ನಿರೀಕ್ಷೆಗಳಿದೆ, ಸಾಧ್ಯತೆಗಳಿದೆ. ಈಗ 10 ವರ್ಷ ಅಡಿಕೆ ಬೆಳೆಗಾರರ ಸಂಘ ತುಮಕೋಸ್ನ ಅಧ್ಯಕ್ಷರಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಆ ಮುಖಾಂತರ ಅವರಿಗೆ ಜನಸಂಪರ್ಕ ಇದೆ. ಇನ್ನು ಮಾಡಾಳ್ 2013ರಲ್ಲಿ ಕೆಜೆಪಿಗೆ ಹೋದಾಗ ಇವರೇ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಆ ಆಧಾರದ ಮೇಲೆ ಮತ್ತೆ ಈಗ ಬಿಜೆಪಿ ಟಿಕೆಟ್ ನೀಡುವಂತ ಚಾನ್ಸಸ್ ಇದೆ ಶಿವಕುಮಾರ್ಗೆ. 2 ಅಡಿ ಜಾಗಕ್ಕೋ